ಕ್ರಿಕೆಟ್ ದೇಶದಲ್ಲಿ ಜನಪ್ರಿಯ ಕ್ರೀಡೆ. ಇದಕ್ಕೆ ಭಾರಿ ಬೇಡಿಕೆ ಇದೆ. ಇದೇ ನಿಟ್ಟಿನಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹೊಸ ಸ್ಟೇಡಿಯಂಗಳ ನಿರ್ಮಾಣವೂ ಕೂಡ ಮಾಡ್ತಾ ಇದೆ. ಈಗ ಅದೇ ಸಾಲಿಗೆ CMRIT ಕ್ರಿಕೆಟ್ ಸ್ಟೇಡಿಯಂ ಕೂಡ ಸೇರ್ಪಡೆಗೊಳ್ಳಲಿದೆ. ಹೌದು, ಬೆಂಗಳೂರು ಏರ್ಪೋರ್ಟ್ಗೆ ಸನಿಹದಲ್ಲೇ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಕ್ರಿಕೆಟ್ ಮೈದಾನವಿದು. CMRIT ವಿದ್ಯಾರ್ಥಿಗಳಿಗಾಗಿಯೇ ನಿರ್ಮಾಣಗೊಂಡ ಈ ಸ್ಟೇಡಿಯಂ ಉದ್ಘಾಟನೆಯಾಗಿದೆ. KSCA ಅಧ್ಯಕ್ಷರಾದ ರಘುರಾಮ್ ಭಟ್ ಹಾಗೂ ಕಾರ್ಯದರ್ಶಿ ಎ ಶಂಕರ್ ಮತ್ತು CMRIT ಅಧ್ಯಕ್ಷರಾದ KC ರಾಮಮೂರ್ತಿ ಈ ಸ್ಟೇಡಿಯಂ ಅನ್ನ ಲೋಕಾರ್ಪಣೆ ಮಾಡಿದ್ರು. ಇದೇ ವೇಳೆ ಅಂತಾರಾಷ್ಟ್ರೀಯ ಯೂನಿವರ್ಸಿಟಿ ಕ್ರಿಕೆಟ್ ಪಂದ್ಯವನ್ನು ಕೂಡ ಆಯೋಜಿಸಲಾಗಿತ್ತು. ಇದಕ್ಕೆ ಗಣ್ಯರು ಎಲ್ಲ ಆಟಗಾರರನ್ನ ಕೈಕುಲುಕಿ ಅಭಿನಂದಿಸಿದ್ರು. ಈ ವೇಳೆ ಮಾತಾಡಿದ ರಘುರಾಮ್ ಭಟ್ ಹಾಗೂ KC ರಾಮಮೂರ್ತಿ ಸ್ಟೇಡಿಯಂನಲ್ಲಿ ರಣಜಿ ಪಂದ್ಯಗಳನ್ನು ಆಯೋಜಿಸುವುದಾಗಿ ಕೂಡ ತಿಳಿಸಿದ್ರು. ನಮ್ಮದಲ್ಲಿ ಈಗ ಫಸ್ಟು ಲೀಗ್ ಮ್ಯಾಚಸ್ ಆಗ್ತೀವಿ ಸರ್. ಡಿವಿಷನ್ ಮ್ಯಾಚಸ್ ಇದೆಲ್ಲ ವಿಲ್ ಪ್ಲೇ ಲೀಗ್ ಮ್ಯಾಚಸ್ ಇಲ್ಲಿ ಫಸ್ಟು. ಓಕೆ, ಇಟ್ಸ್ ಅ ವಿನ್ ಸಿಚುವೇಶನ್ ಫಾರ್ ಬೋತ್ ಮತ್ತು ಯೂನಿವರ್ಸಿಟಿ ಆಸ್ ಫಾರ್ ಅಸ್ KSC ಇಸ್ ಕನ್ಸರ್ನ್. ಇನ್ನೊಂದೇನು ಅಂದರೆ ಈಗ CMR ಯೂನಿವರ್ಸಿಟಿ ಗ್ರೌಂಡ್ ಈಸ್ ನೋನ್ ಆಸ್ ಅನ್ ಯೂನಿವರ್ಸಿಟಿ, ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಇಟ್ ಇಸ್ ಆಲ್ರೆಡಿ ದೇರ್. ಕ್ರಿಕೆಟಿಂಗ್ ಗ್ರೌಂಡ್ ಇಸ್ ಅ ಫೆದರ್ ಇನ್ ದ ಕ್ಯಾಪ್ ಫಾರ್ ದ ಒನ್ ಮೋರ್ ಥಿಂಗ್, ಬಿಕಾಸ್ ಇಟ್ ವಿಲ್ ಈಗ ಏನಂದರೆ CMR ಯೂನಿವರ್ಸಿಟಿ ಗ್ರೌಂಡ್ ಅಂದರೆ ಕ್ರಿಕೆಟಿಂಗ್ ಹಬ್ಬಲ್ಲಿ ಇಟ್ ವಿಲ್ ಬಿ ಅ ನೇಮ್ ಬೈ ಇಟ್ ಸೆಲ್ಫ್. ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅ ನೇಮ್ ಕಮ್ಮಿಂಗ್ ಇನ್ ಟು ದ ಕ್ರಿಕೆಟಿಂಗ್ ಬ್ಯಾಕ್ಗ್ರೌಂಡ್ ಇರೋ ಯೂನಿವರ್ಸಿಟಿ ಗ್ರೌಂಡ್ ಅಂದರೆ ಇಟ್ ಹಸ್ ಗಾಟ್ ಸಮ್ ಡಿಫರೆಂಟ್ ಇಕ್ವೇಷನ್ ಆಲ್ ಟುಗೆದರ್. So that is one of the main issues, sir. Okay. So moreover, we are trying to incorporate some BCCI matches in the future. ಫೇಸ್ ವೈಸು ಈ ಕ್ರಿಕೆಟ್ ಸ್ಟೇಡಿಯಂನ ಡೆವಲಪ್ ಮಾಡ್ತಕ್ಕಂಥ ಆಲೋಚನೆ ನಮಗಿದೆ. ಈಗಾಗಲೇ ಪೆವಿಲಿಯನ್ ಬ್ಲಾಕ್ ಇದೆ. ಪೆವಿಲಿಯನಲ್ಲಿ ಸಾಕಷ್ಟು ಪ್ಲೇಯರ್ಸ್ ಕೂತ್ಕೊಳ್ಳೋದಕ್ಕೆ, ಪ್ಲೇಯರ್ಸ್ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ, ಪ್ಲೇಯರ್ಸ್ಗೆ ಟಾಯ್ಲೆಟ್ಸ್ ಎಲ್ಲ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಅದು ಈ ವರ್ಷವೇ ಪಕ್ಕದಲ್ಲಿ ಇನ್ನೊಂದು ಪೆವಿಲಿಯನ್ ಬ್ಲಾಕ್ ಬರುತ್ತೆ. ಈ ರೀತಿ ಹಂತವಾಗಿ 4-5 ಹಂತದಲ್ಲಿ ಇದು ಫುಲ್ ಫ್ಲೆಜ್ಡ್ ಸ್ಟೇಡಿಯಂ ಆಗಿ ಡೆವಲಪ್ ಆಗುತ್ತೆ. ಸಾಕಷ್ಟು ವ್ಯವಸ್ಥೆಗಳನ್ನು ಹೊಂದಿದ್ದು ಜಿಮ್ ಕೂಡ ಆಟಗಾರರಿಗೆ ಒದಗಿಸಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ KSCA ಕ್ರಿಕೆಟ್ ಅಭಿವೃದ್ಧಿಯಲ್ಲಿ ನಿರತರಾಗಿದ್ದು CMRIT ಜೊತೆಗೂಡಿ ಹೊಸ ಸ್ಟೇಡಿಯಂ ವ್ಯವಸ್ಥೆ ಮಾಡಿದೆ. ಇದರಿಂದ ಬೆಂಗಳೂರಿನಲ್ಲಿ ಕ್ರಿಕೆಟ್ ಆಟಗಾರರಿಗೆ ಸಾಕಷ್ಟು ಲಾಭವಾಗುವುದಂತೂ ಸತ್ಯ.